ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಎಲ್ರಿಗೂ ಗೊತ್ತಿರೋ ಥರ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಫ್ಲವರ್ ಶೋ ನೋಡಬೇಕು ಅಂತ ನಾನು ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಇವತ್ತು ಹೋಗೋಣ, ನಾಳೆ ಹೋಗೋಣ ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ. ನೋಡಿ, ಇವತ್ತು ಬಂದಿದ್ದೀನಿ. ಬೆಳಗ್ಗೆ 8-8:30 ಇಲ್ಲಿಗೆ ಬಂದುಬಿಟ್ಟಿದ್ದೀನಿ. ಜಾಸ್ತಿ ಜನ ಏನಿಲ್ಲ. ನಾನೇ ಬೇಗ ಬಂದುಬಿಟ್ಟಿದ್ದೀನಿ ಅಂತ ಅನಿಸುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಜನ ಸೇರ್ಬೋದೇನೋ. ಇನ್ನೂ ಎಂಟ್ರಿ ಟಿಕೆಟ್ ತಗೊಂಡಿಲ್ಲ ನಾನು. ತಗೋಬೇಕು, ಆದರೆ ಅಷ್ಟೊಂದೇನು ಜನ ಇಲ್ವಲ್ಲ. ಅದಕ್ಕೆ ಆಚೆ ಕಡೆ ಎಲ್ಲ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಆಚೆನೂ ಎಷ್ಟೊಂದು ಥರ ಡೆಕೋರೇಷನ್ ಮಾಡಿದ್ದಾರೆ. ಆಚೆ ಏನೇನಿದೆ ಅಂತ ನೋಡೋದಕ್ಕೆ ಎಂಟ್ರಿ ಫೀಸ್ ಏನಿಲ್ಲ. ಒಳಗಡೆ ವಿಧಾನಸೌಧ, ಆಮೇಲೆ ಬೇರೆ ಬೇರೆ ಇನ್ನೂ ಏನೇನೋ ಡೆಕೋರೇಷನ್ ಮಾಡಿದ್ದಾರೆ. ಅದನ್ನು ಒಳಗಡೆ ಹೋಗಿ ನೋಡೋದಕ್ಕೆ ಎಂಟ್ರಿ ಫೀಸ್ ಇದೆ. ಆಚೆ ನೋಡಿ ಹೂವಲ್ಲಿ ಹಾಕಿ ಸ್ಟಿಕ್ ಮಾಡಿದ್ದಾರೆ. ಆಮೇಲೆ ಬ್ಯಾಡ್ಮಿಂಟನ್ ಮಾಡಿದ್ದಾರೆ, ಫುಟ್ಬಾಲ್ ಮಾಡಿದ್ದಾರೆ ಹೂವಿಂದ, ಮತ್ತು ಒಂದು ಮನೆ ಥರ ಮಾಡಿದ್ದಾರೆ. ಆಚೆ ಸ್ವಲ್ಪ ಮಾತ್ರ ನೋಡಿದೆ, ಮಿಕ್ಕಿದ್ದನ್ನು ಆಮೇಲೆ ನೋಡ್ತೀನಿ. ಫಸ್ಟ್ ಹೋಗಿ ಎಂಟ್ರಿ ಟಿಕೆಟ್ ತಗೊಂಬಿಡ್ತೀನಿ. ಇವಾಗ ಸ್ವಲ್ಪ ಕ್ಯೂ ಇದೆ, ಕ್ಯೂನಲ್ಲಿ ಹೋಗಿ ನಿಂತ್ಕೊತೀನಿ. ಎಂಟ್ರಿ ಟಿಕೆಟ್ ತಗೊಂಡು ಒಳಗಡೆ ಬಂದಿದ ತಕ್ಷಣ ವಿಧಾನಸೌಧ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಹೂವಲ್ಲಿ ಮಾಡಿದ್ದಾರೆ. ಎಂಟ್ರಿ ಟಿಕೆಟು ಸೋಮವಾರದಿಂದ ಶುಕ್ರವಾರದವರೆಗೂ 70 ರೂಪಾಯಿ ಇರುತ್ತೆ. ಶನಿವಾರ ಭಾನುವಾರ ಹೋದರೆ 80 ರೂಪಾಯಿ ಇರುತ್ತೆ. ಮಿಷನ್ನಲ್ಲಿ ಚೇಂಜ್ ಮಾಡಿರಲಿಲ್ಲ. 70 ರೂಪಾಯಿ ಟಿಕೆಟ್ ಕೊಡೋ ಬದಲು 80 ರೂಪಾಯಿ ಕೊಟ್ಬಿಟ್ಟಿದ್ರು. ಅವರೇ ಅದನ್ನು ಸರಿ ಮಾಡಿ ಮಿಕ್ಕಿ ದುಡ್ಡು ವಾಪಸ್ ಕೊಟ್ಟರು. ಎಷ್ಟೋ ಲಕ್ಷಾಂತರ ಹೂ ಖರ್ಚಾಯಿದೆಯಂತೆ ಫ್ಲವರ್ ಶೋ ಮಾಡೋಕ್ಕೆ. ವಿಧಾನಸೌಧ ಮಾಡಿದ್ದಾರಲ್ಲ, ಅದ್ರ ಮುಂದೆ ಎಷ್ಟೊಂದು ಹೂವಿನ ಪಾಟ್ಗಳು ಇಟ್ಟಿದ್ದಾರೆ. 9ರಿಂದ 10 ದಿನದವರೆಗೆ ಫ್ಲವರ್ ಶೋ ನಡೆಯುತ್ತೆ. 9ರಿಂದ 10 ದಿನದವರೆಗೂ ಇದೇ ಹೂಗಳಿದ್ರೆ ಬಾಡೋಗುತ್ತೆ. ವಿಧಾನಸೌಧದಲ್ಲಿ ಯಾವುದೋ ಒಂದು ಹೂ ಬಾಡೋಗಿದೆ ಅಂದ್ಕೊಳ್ಳಿ, ಅದನ್ನು ತೆಗೆದುಬಿಟ್ಟು ಹೊಸ ಹೂವು ಹಾಕ್ತಾರೆ. 9ರಿಂದ 10 ದಿನದವರೆಗೂ ಹಳೆ ಹೂವು ತೆಗಿತಾ ಇರಬೇಕು, ಹೊಸ ಹೂವು ಹಾಕ್ತಾ ಇರಬೇಕು. ಹಂಗಾಗಿ ಜಾಸ್ತಿ ಹೂವುಗಳು ಖರ್ಚಾಗುತ್ತೆ. ಜನಗಳು ಬಂದಾಗ ಬಾಡೋಗಿರೋ ಹೂವು ಇದ್ದರೆ ನೋಡೋಕ್ಕೆ ಚೆನ್ನಾಗಿರೋದಿಲ್ಲ ಅಲ್ವಾ. ಅದಕ್ಕೆ ಹಳೆ ಹೂಗಳನ್ನೆಲ್ಲ ತೆಗೆದುಬಿಟ್ಟು ಹೊಸ ಹೂಗಳನ್ನ ಹಾಕ್ತಾ ಇರ್ತಾರೆ. ನಾವು ಬಂದಾಗಲೂ ಅಷ್ಟೇ ನೋಡಿ, ಇಲ್ಲಿ ಹೊಸ ಹೂಗಳನ್ನೆಲ್ಲ ಹಾಕ್ತಾಯಿದ್ದಾರೆ. ಕೆಳಗಡೆ ಬುಟ್ಟಿಲಿ ಎಷ್ಟೊಂದು ರೋಸ್ಗಳು ಇಟ್ಕೊಂಡಿದ್ರು ಜೋಡ್ಸೋಕ್ಕೆ ಅಂತಲೇ. ವಿಧಾನಸೌಧದಿಂದ ಒಂದು ಸ್ವಲ್ಪ ಮುಂದೆ ಬಂದರೆ ಲಲಿತ್ ಜ್ಯುವೆಲರ್ಸ್ ಅವರ ಒಡವೆಗಳನ್ನ ನೋಡ್ಬೋದು. 1-2 ಸರ ಇದೆ, 1-2 ಉಂಗುರ ಇದೆ. ಅದಕ್ಕೆ ಹೂಗಳಿಂದ ಡೆಕೋರೇಷನ್ ಮಾಡಿದ್ದಾರೆ. ಆಮೇಲೆ ಚಿನ್ನದ ಬಿಸ್ಕೆಟ್ ಥರ ಮಾಡಿದ್ದಾರೆ. ಡಿಸ್ಪ್ಲೇ ಹಿಂದೆ ಎಲೆಗಳಿಂದ ಡೆಕೋರೇಷನ್ ಮಾಡಿದ್ದಾರೆ. ಗಾಜಿನ ಮನೆಯಲ್ಲಿ 4 ಮೂಲೆಯಲ್ಲಿ ಈ ಥರ ಹೂವಿನ ಗುಚ್ಛಗಳನ್ನ ಮಾಡಿದ್ದಾರೆ. ಆಮೇಲೆ ತುಂಬ ಚೆನ್ನಾಗಿ ಕರ್ನಾಟಕ ಮಾಡಿದ್ದಾರೆ ಹೂವಿನಲ್ಲಿ. ಅದ್ರ ಕೆಳಗಡೆನೂ ಕೂಡ ಎಷ್ಟೊಂದು ಪಾಟ್ಗಳು ಇಟ್ಟಿದ್ದಾರೆ. ಇದೊಂದು 2 ರೂಪಾಯಿ ಕಾಯಿನ್ ಮಾಡಿದ್ದಾರೆ. ಇದು 2ನೇ ಸಲ ನಮ್ಮ ಫ್ಲವರ್ ಶೋಗೆ ಬಂದಿರೋದು. ಇದಕ್ಕಿಂತ ಮುಂಚೆ ಎಷ್ಟೋ ವರ್ಷಗಳಿಂದ ಬಂದಿದ್ದೆ, ಆವಾಗ ಇನ್ನೂ ಚೆನ್ನಾಗಿ ಮಾಡಿದರು. ಫ್ಲವರ್ ಶೋ ನೋಡ್ಕೊಂಡು ಆಚೆ ಬರೋದ್ರೊಳಗೆ ತುಂಬಾ ಟೈಮ್ ಆಗೋಯಿತು. ಈ ಸರಿ ಇಟ್ಟಿದ್ರಲ್ಲ ಹೂಗಳು, ಅದಕ್ಕಿಂತ ಒಂದು 4 ಪಟ್ಟು ಹೂಗಳನ್ನ ಜಾಸ್ತಿ ಇಟ್ಟಿದ್ರು. ಈ ಸಾರಿ ಅಂತೂ ತುಂಬ ಸಿಂಪಲ್ ಅಂತ ಅನ್ನಿಸ್ತು. ಸಿಂಪಲ್ ಆಗಿದ್ದರೂ ತುಂಬ ನೀಟಾಗಿ ಚೆನ್ನಾಗಿ ಮಾಡಿದರು. ಈ ಸಾರಿ ಅಂತೂ 20 ನಿಮಿಷದಿಂದ 30 ನಿಮಿಷದೊಳಗಡೆ ಒಳಗಡೆ ಹೋಗಿ ಆಚೆ ಬಂದುಬಿಡ್ಬೋದು. ಸುಮ್ಮನೆ ನೋಡ್ಕೊಂಬರೋದಾದರೆ ಒಂದು 10 ನಿಮಿಷ ಸಾಕು. ನಾವಲ್ಲಿ ವೀಡಿಯೋಗಳನ್ನ ಮಾಡ್ತಾಯಿದ್ವಿ, ಹಾಗಾಗಿ 1/2 ಅವರ್ ಆಯಿತು. ಇಲ್ಲಾಂದರೆ ಬೇಗ ಒಳಗಡೆ ಹೋಗಿ ಆಚೆ ಬರ್ಬೋದಿತ್ತು. ಇನ್ನೊಂದು ಅಟ್ರಾಕ್ಷನ್ ಏನು ಅಂದರೆ ಟ್ರೈನ್ ಮಾಡಿದರು. ಟ್ರೈನ್ನ ಮುಂದೆ ಹುಲ್ಲಿಂದ ಡೆಕೋರೇಟ್ ಮಾಡಿದ್ದಾರೆ. ಹಿಂದೆ ಸ್ವಲ್ಪ ಎಲೆಗಳಿಂದ ಡೆಕೋರೇಟ್ ಮಾಡಿದ್ದಾರೆ. ಬೆಂಗಳೂರನ್ನ ಮೊದಲು ಗಾರ್ಡನ್ ಸಿಟಿ ಅಂತ ಕರಿತಾಯಿದ್ರು, ಆದರೆ ಇತ್ತೀಚೆಗೆ ಗಾರ್ಡನ್ಗಳ ಸಂಖ್ಯೆ ಕಡಿಮೆ ಆಗಿದೆ. ಲಾಲ್ಬಾಗ್, ಕಬ್ಬನ್ ಪಾರ್ಕ್, BBMP ಪಾರ್ಕ್ ಇದನ್ನೆಲ್ಲ ಇಂಪ್ರೂವ್ ಮಾಡಬೇಕು ಅಂತ ನೋಡ್ತಾ ಇದ್ದಾರಂತೆ. ಲಾಲ್ಬಾಗಲ್ಲಿ ನಡೀತಾ ಇರೋ ಅಂಥ ಫಲಪುಷ್ಪ ಪ್ರದರ್ಶನನ ಗಾಜಿನ ಮನೆ ಒಳಗಡೆ ಹೋಗಿ
ಹೂಗಳಿಂದ ಅಲಂಕಾರ ಆಗಿರೋದನ್ನ ನೋಡೋದೇ ಕಣ್ಣಿಗೊಂಥರ ಹಬ್ಬ. ಒಳ್ಳೆ ಒಳ್ಳೆ ಥೀಮ್ಗಳನ್ನ ಇಟ್ಕೊಂಡು ಹೂಗಳಿಂದ ಸುಂದರವಾದ ಆಕೃತಿಗಳನ್ನು ಮಾಡ್ತಾರೆ. ಫಲಪುಷ್ಪ ಪ್ರದರ್ಶನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಇಟ್ಕೊಂಡು ಬೇರೆ ಬೇರೆ ರೀತಿಯ ಪ್ರತಿಕೃತಿಗಳನ್ನು ಮಾಡ್ತಾರೆ. ಅದು ಇಲ್ಲಿನ ಇನ್ನೊಂದು ಹೆಗ್ಗಳಿಕೆ. ಸ್ವತಂತ್ರ ದಿನಾಚರಣೆ ಪ್ರಯುಕ್ತ ಫ್ಲವರ್ ಶೋ ಮಾಡಿದ್ದಾರೆ. ತೋಟಗಾರಿಕೆ ಇಲಾಖೆಯವರು ಇದನ್ನು ಮಾಡಿದ್ದಾರೆ. ಇದು 214ನೇ ಫ್ಲವರ್ ಶೋ. ಈ ಸಾರಿ ವಿಧಾನಸೌಧ ಮತ್ತು ಕೆಂಗಲ್ ಹನುಮಂತಯ್ಯ ಅವರ ಥೀಮ್ ಇಟ್ಕೊಂಡು ಫ್ಲವರ್ ಶೋನ ಮಾಡಿದ್ದಾರೆ. ಇದೊಂದು ಸಣ್ಣ ನೀರಿನ ಕೊಳ ಮಾಡಿದ್ದಾರೆ. ಅದರಲ್ಲಿ 1-2 ಮೀನುಗಳಿತ್ತು. ಅಲ್ಲಿರೋವಂಥ ಪಾಟ್ಗಳ ಮಧ್ಯೆ ಒಂದು ಸಣ್ಣ ಜಾಗ ಮಾಡಿ ಕೊಳ ಮಾಡಿದ್ದಾರೆ. ಆ ಕೊಳದ ಸುತ್ತಮುತ್ತ ಹುಲ್ಲು ಬೆಳೆಸಿದ್ದಾರೆ. ನಾನು ಫಸ್ಟ್ ಇದ್ರೊಳಗಡೆ ಮೀನು ಇಲ್ಲ ಅಂದ್ಕೊಂಡಿದ್ದೆ. 1-2 ನಿಮಿಷ ಅಲ್ಲೇ ನೋಡ್ಕೊಂಡು ನಿಂತಿದ್ದೆ. ಒಂದು ಮೀನು ಆಚೆ ಬಂತು. ಅದು ಬಿಟ್ಟರೆ ಪಾಟ್ಗಳಲ್ಲಿ ಬೇರೆ ಬೇರೆ ಥರ ಹೂವು ಬೆಳೆಸಿದ್ರು. ಅಲ್ಲಿ ಪಾಟಲ್ಲಿ ರೋಸ್ ಹೂವು ಇತ್ತು, ಚೆಂಡು ಹೂವು ಇತ್ತು, ನೀರ್ಬಳೆ ಹೂವು ಇತ್ತು, ಡೇರೆ ಹೂವು ಇತ್ತು. ಕಲರ್ ರೋಸ್ ಹೂವುಗಳನ್ನ ಬೆಳೆಸಿದ್ರು. ಅದನ್ನೆಲ್ಲ ನೋಡಿ ಖುಷಿಯಾಯಿತು. ಆಮೇಲೆ ಅಲ್ಲಿಂದ ಆಚೆ ಬಂದ್ವಿ. ಆಚೆನೂ ನೋಡೋ ಅಂಥದ್ದು ಏನೇನೋ ಇತ್ತು. ನೋಡಿ, ಇಲ್ಲಿ ನೀರು ಹರಿತಾ ಇರೋ ಥರ ಒಂದು ಕಲಾಕೃತಿ ಮಾಡಿದ್ದಾರೆ. ಒಂದು 5-6 ಈ ಥರ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ. ಅದು ಬಿಟ್ಟರೆ ಆರ್ಟ್ ಶೇಪಲ್ಲಿ ಹೂವಿನ ಕಲಾಕೃತಿ ಮಾಡಿದ್ದಾರೆ. ಇಲ್ಲಿ ನೋಡಿ, ಅಳಿಲು ಆ ಗಿಡದೊಳಗಡೆ ಇತ್ತು, ಈಗ ಆಚೆ ಬಂದಿದೆ. ಇಲ್ಲಂತೂ ಎಷ್ಟೊಂದು ಪಕ್ಷಿಗಳು ಚಿಲಿಪಿಲಿ ಅಂತ ಸೌಂಡ್ ಮಾಡ್ತಾನೆ ಇರ್ತವೆ. ಇಲ್ಲಿ ನೋಡಿ, ಇಲ್ಲೊಂದು ತುಂಬ ಸುಂದರವಾಗಿರೋ ನವಿಲು ಮಾಡಿದ್ದಾರೆ. ಇದಂತೂ ನನಗೆ ತುಂಬಾ ಇಷ್ಟ ಆಯಿತು. ನವಿಲಿನ ಕತ್ತಿಗೆ ಹೂವಿಂದ ಏನೂ ಡೆಕೋರೇಷನ್ ಮಾಡಿಲ್ಲ. ನವಿಲಿನ ದೇಹಕ್ಕೆ ಮತ್ತು ರೆಕ್ಕೆಗೆ ಹೂವಿಂದ ಡೆಕೋರೇಷನ್ ಮಾಡಿದ್ದಾರೆ. ನವಿಲಿನ ಕಾಲ ಹತ್ರನೂ ಸ್ವಲ್ಪ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಒಳಗಡೆ ಎಂಟ್ರಿ ಟಿಕೆಟ್ ಕೊಟ್ಟು ನೋಡೋದಕ್ಕಿಂತ ಈಚೆ ಕಡೆದೇ ನನಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮ್ ನಾವು ಬಂದಾಗ ಸುತ್ತಮುತ್ತ ಹೇಗಿತ್ತು ಅಂತ ನಾವು ನೋಡಿರಲಿಲ್ಲ. ಹಾಗಾಗಿ ಈ ಸಲ ಓಡಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಫ್ಲವರ್ ಶೋ ನೋಡ್ಕೊಂಡು ಒಂದು 9 ಗಂಟೆ ಹಂಗೆಲ್ಲ ಆಚೆ ಬಂದುಬಿಟ್ಟಿದ್ವಿ ನಾವು. ತುಂಬ ಟೈಮ್ ಇತ್ತು, ಅಷ್ಟೇನು ಬಿಸಿಲಿರಲಿಲ್ಲ. ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಸುತ್ತಾಡ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ವಿ. ಇಲ್ಲಿಂದ ನಾವು ತೋಟಗಾರಿಕೆ ಇಲಾಖೆ ಅಂತ ಇದೆ, ಅಲ್ಲಿಗೆ ಹೋದ್ವಿ. ಇಂಥ ಒಂದು ಸಸಿ ಇಲ್ಲ ಅಂತ ಹೇಳಂಗೇ ಇಲ್ಲ, ಎಲ್ಲ ಥರದ ಸಸಿನೂ ಕೂಡ ಇದೆ. ಇಲ್ಲಿ ಕೆಲವೊಂದು ಸಸಿಗಳನ್ನ ವಾಟ್ರ್ ಬಾಟ್ಲಲ್ಲಿ ಬೆಳೆಸಿದ್ದಾರೆ, ತೆಂಗಿನಕಾಯಿ ಚುಪ್ಪಲ್ಲಿ ಬೆಳೆಸಿದ್ದಾರೆ. ಆಗಲೇ ಒಂದು ಕೊಳ ತೋರಿಸಿದ್ನಲ್ಲ, ಅದರಲ್ಲಿ ಮೀನಿತ್ತು. ಇದು ಇನ್ನೊಂದು ಕೊಳ, ಇದರಲ್ಲಿ ಮೀನಿಲ್ಲ. ನೋಡಿ, ಇದೆಲ್ಲ ಟೈರ್ಗಳು. ನೀಟಾಗಿ ಅದನ್ನು ಪೇಂಟ್ ಮಾಡಿ ಇಟ್ಟಿದ್ದಾರೆ. ಅದನ್ನು ನೋಡೋಕ್ಕೆ ತುಂಬ ಸುಂದರವಾಗಿ ಕಾಣಿಸುತ್ತೆ. ವಾಟ್ರ್ ಬಾಟ್ಲು, ತೆಂಗಿನಕಾಯಿ ಚುಪ್ಪಲ್ಲೆಲ್ಲ ಗಿಡಗಳನ್ನ ಹಾಕಿದ್ದಾರೆ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಅಲ್ಲೇ ನೇತಾಕಿದ್ದಾರೆ. ರಾಜ್ಯದ ಹಿರಿಮೆನ ಜಾಸ್ತಿ ಮಾಡಿದಂಥ ಕೆಂಗಲ್ ಹನುಮಂತಯ್ಯ ಅವರ ಬದುಕು, ಸಾಧನೆ ಮತ್ತು ಕನಸಿನ ಬಗ್ಗೆ ಸಂಪೂರ್ಣ ಮಾಹಿತಿ ಫಲಕಗಳ ಮೂಲಕ ಜನರಿಗೆ ತಿಳಿಸಿದ್ದಾರೆ. ಒಟ್ಟು 3.5 ಲಕ್ಷ ಬೇರೆ ಬೇರೆ ಹೂಗಳಿಂದ ವಿಧಾನಸೌಧನ ಮಾಡಿದ್ದಾರೆ. ಇದ್ರ ಜೊತೆಗೆ ಕೆಂಗಲ್ ಹನುಮಂತಯ್ಯನವರ ಪ್ರತಿಮೆನೂ ಇದೆ. ಈ ಸಲ ಕೋಲ್ಕತ್ತಾ, ಪುಣೆ, ಆಂಧ್ರ, ಊಟಿ ಮತ್ತು ಬೇರೆ ಬೇರೆ ಕಡೆಗಳಿಂದ ಹೂಗಳನ್ನ ತರಿಸಿದಾರಂತೆ. ಈ ಸಾರಿ ಟೋಟಲ್ 25 ಲಕ್ಷ ಹೂಗಳನ್ನ ಖರ್ಚು ಮಾಡಿದಾರಂತೆ. ಅಲ್ಲಿ ಎರೆಹುಳದ್ದು ಗೊಬ್ಬರನೂ ಮಾಡಿಟ್ಟಿದ್ರು. ಅಲ್ಲಿ ದಂಟಿನ ಸೊಪ್ಪು, ಪಾಲಕ್ ಸೊಪ್ಪು, ಸಬ್ಸಿಗೆ ಸೊಪ್ಪು, ಚಿಲ್ಕರ್ವೆ ಸೊಪ್ಪು ಎಲ್ಲ ಬೆಳೆಸಿದ್ರು. ಎಲೆಕೋಸು, ಬೀನ್ಸು, ಮೆಣಸಿನ್ಕಾಯಿ ಗಿಡಗಳನ್ನ ಬೆಳೆಸಿದ್ರು. ಅರಿಶಿನ ಗಿಡನೂ ಬೆಳೆಸಿದ್ರು. ಎಷ್ಟೋ ತರಕಾರಿ ಗಿಡಗಳನ್ನೂ ಬೆಳೆಸಿದ್ರು. ಎಲ್ಲ ಕಡೆ ಓಡಾಡ್ಕೊಂಬಂದು ನಾವು ಸುಸ್ತಾದ್ವಿ. ಒಂದು ಕಡೆ ಕೂತ್ಕೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಕೂತಿದ್ವಿ. ಶಾಲಾ ಮಕ್ಕಳು ಯೂನಿಫಾರ್ಮ್ ಹಾಕ್ಕೊಂಡು, ID ಕಾರ್ಡ್ ಹಾಕ್ಕೊಂಡು ಬಂದರೆ ಫ್ರೀಯಾಗಿ ಫ್ಲವರ್ ಶೋ ನೋಡ್ಬೋದು.
ಸೆಕ್ಯೂರಿಟಿಗೋಸ್ಕರ 200 CCTV ಕ್ಯಾಮ್ರಾಗಳನ್ನು ಹಾಕಿದ್ದಾರಂತೆ. 400ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಗಳಿದ್ದಾರಂತೆ. ಜನ ಸಾರ್ವಜನಿಕ ಸಾರಿಗೆ ಬಳಸಿದ್ರೆ ಸಂಚಾರ ದಟ್ಟಣೆ ಮತ್ತು ಪಾರ್ಕಿಂಗ್ ಸಮಸ್ಯೆ ಬಗೆಹರಿಯುತ್ತೆ. ಅದಕ್ಕೆ ಅಧಿಕಾರಿಗಳು ಸಹ ಸಾರ್ವಜನಿಕ ಸಾರಿಗೆ ಬಳಸಿ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ಅದು ಅಲ್ಲದೆ ತುಂಬ ಜನ ಬರ್ತಾರೆ ಅಂತ ಪಾರ್ಕಿಂಗ್ ವ್ಯವಸ್ಥೆನೂ ಮಾಡಿದಾರಂತೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ತಗೊಂಡು ಕೆಳಗಡೆ ಏನೇನಿದೆ ಅಂತ ನೋಡೋಕೆ ಹೋದ್ವಿ. ಕೆಳಗಡೆ ಜಾಸ್ತಿ ಮರಗಳಿತ್ತು, ಬರೀ ಮರಗಳಿತ್ತಷ್ಟೇ. ಹಾಗಾಗಿ ನಾನು ವಾಪಸ್ ಬಂದೆ. ಇಲ್ಲಿ ನೋಡಿ ಎಷ್ಟೊಂದು ಕೆಂಪು ದಾಸವಾಳಗಳಿದೆ. ಸದ್ಯ ನಾವು ಹೋದಾಗ ಹೆಂಗೋ ಮಳೆ ಬಂದಿರಲಿಲ್ಲ. ಒಂದು 3-4 ದಿವಸದಿಂದ ಅಷ್ಟೇನು ಮಳೆ ಇಲ್ಲ. ಜಾಸ್ತಿ ಬಿಸಿಲು ಇರಲಿಲ್ಲ, ಯಾಕಂದರೆ ನಾವು ಬೇಗನೆ ಹೋಗಿದ್ವಿ. ಮರದಲ್ಲೇ ಬುದ್ಧ, ಕೋತಿ, ಗೂಬೆ, ಮೊಸಳೆ ಇದೆಲ್ಲ ಕೆತ್ತಿದ್ದಾರೆ ಅಂತ ಹೇಳ್ತಾರೆ. ನಾವು ಲಾಸ್ಟ್ ಟೈಮ್ ಇಲ್ಲಿಗೆ ಬಂದಾಗ ಇದನ್ನೆಲ್ಲ ನೋಡಿರಲಿಲ್ಲ. ಆಮೇಲೆ ಇಲ್ಲೊಂದು ಹುಡುಗಿಗೆ ಹೂವಿನಲ್ಲಿ ಡೆಕೋರೇಷನ್ ಮಾಡಿ ಕೂರಿಸಿದ್ದಾರೆ. ಗಾಳಿ ಬಂದಾಗ ಗೊಂಬೆ ತಲೆ ಕೂದಲು ಹಾರಾಡುತ್ತೆ. ನಿಜವಾಗ್ಲೂ ಯಾರ ಹುಡುಗಿನೇ ಕೂತಿದ್ದಾರೇನೋ ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿ ಮಾಡಿದರು. ಸ್ವಲ್ಪ ಮುಂದೆ ಹೋದರೆ ಒಂದು ಬೆಟ್ಟ ಇತ್ತು. ಆ ಬೆಟ್ಟನೂ ಕೂಡ ನಾವು ನೋಡಿರಲಿಲ್ಲ. ಬೆಟ್ಟದ ಮೇಲ್ಗಡೆ ಒಂದು ಗೋಪುರ ಕಾಣಿಸ್ತಿತ್ತು. ಅದನ್ನು ನೋಡ್ಕೊಂಬರೋಣ ಅಂತ ಹೋದ್ವಿ. ಅಲ್ಲೂ ಕೂಡ ಕಡಲೆಕಾಯಿ ಮಾರ್ತಾಯಿದ್ರು, ಚಾಟ್ಸ್ ಮಾರ್ತಾಯಿದ್ರು, ಫ್ರೂಟ್ ಬಾಲ್ ಮಾರ್ತಾಯಿದ್ರು. ಅದೇನು ಅಷ್ಟು ದೊಡ್ಡ ಬೆಟ್ಟ ಅಲ್ಲ, ಈಸಿಯಾಗಿ ಹತ್ತಿ ಇಳಿಬೋದು. ಬೆಟ್ಟದ ಮೇಲೆಲ್ಲ ಚಾಕ್ಲೇಟ್ ಕವರು, ಬೇಡದಿರೋ ವಾಟ್ರ್ ಬಾಟ್ಲು ಏನೇನೋ ಬಿಸಾಕಿರ್ತಾರಲ್ಲ, ಅದನ್ನು ಕ್ಲೀನ್ ಮಾಡೋಕ್ಕೆ ಅಂತಲೇ ಒಂದು ಟೀಮ್ ಬಂದಿತ್ತು. ಬೆಟ್ಟದ ಮೇಲೆ ಬರೀ ಖಾಲಿ ಗೋಪುರ ಇತ್ತು. ಬೆಟ್ಟದ ಮೇಲೆ ಹೋಗಿ ವಾಪಸ್ ಬರೋದ್ರೊಳಗೆ ನಮಗೂ ತುಂಬಾ ಹೊಟ್ಟೆ ಹಸಿವಾಯಿತು. ಅಲ್ಲೇ ಒಂದು ಅಜ್ಜಿ ಹತ್ರ ಹುರಿದಿರೋ ಕಡಲೆಕಾಯಿ ತಗೊಂಡು ತಿಂದ್ವಿ. ಬೆಟ್ಟದ ಮೇಲೆ ಸುಮಾರು ಜನ ವ್ಯಾಪಾರ ಮಾಡ್ತಾರೆ. ಏನಾದರೂ ತಗೊಂಡು ತಿನ್ನೋಣ ಅಂದರೆ ರೇಟ್ ತುಂಬಾ ಜಾಸ್ತಿ ಇಟ್ಟಿದ್ದಾರೆ. ಹಾಗಾಗಿ ಇಲ್ಲೇನೂ ಜಾಸ್ತಿ ತಗೊಂಡು ತಿನ್ನೋಕೆ ಹೋಗಲಿಲ್ಲ. ಬರೀ ಕಡಲೆಕಾಯಿ ಮಾತ್ರ ತಗೊಂಡು ತಿಂದ್ವಿ ಅಷ್ಟೇ. ಇನ್ನೊಂದು ಕಡೆ ಪಾನಿಪುರಿ ಮಾರ್ತಾಯಿದ್ರು, ತಿನ್ನೋಣ ಅಂತ ಹೋದ್ವಿ. ಆದರೆ ಅಲ್ಲಿ ಅಂಗಡೀಲಿ ಯಾರೂ ಇರಲಿಲ್ಲ. ಕಾದು ಕಾದು ವಾಪಸ್ ಬಂದ್ವಿ. ಹೊಟ್ಟೆ ಇನ್ನೂ ತುಂಬಿರಲಿಲ್ಲ. ಹಾಗಾಗಿ ತಿಂಡಿ ತಿನ್ನೋಕ್ಕೆ ಅಂತ ಹೋಟ್ಲಿಗೆ ಹೋದ್ವಿ. ಬೆಳಗ್ಗೆ ಮನೆಯಿಂದ ತಿಂಡಿ ತಿನ್ಕೊಂಬಂದಿರಲಿಲ್ಲ. ಹಾಗಾಗಿ ತುಂಬ ಹೊಟ್ಟೆ ಹಸಿವಾಗಿ ಮಸಾಲೆ ದೋಸೆ, ಮಂಗಳೂರು ಬೋಂಡ, ಆಮೇಲೆ ಉದ್ದಿನ ವಡೆ ತಿನ್ಕೊಂಡು ಮನೆಗೆ ಹೋದ್ವಿ.